ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ದೋಸೆಯನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲ ದೋಸೆಗೆ ಉದ್ದಿನಬೇಳೆ ಎಲ್ಲ ಹಾಕಿ ಮಾಡ್ತೀರಿ, ಆದರೆ ನಾನು ಉದ್ದಿನಬೇಳೆಯನ್ನು ಬಳಸದೆ ಬರೀ ಕಡಲೆಬೇಳೆ ಮತ್ತು ರೇಷನ್ ಅಕ್ಕಿಯಿಂದ ದೋಸೆ ಹೇಗೆ ಮಾಡೋದು, ಅದು ಗರಿ ಗರಿಯಾಗಿ ಹೋಟೆಲ್ ಸ್ಟೈಲ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ನಿನ್ನೆ ಹಿಟ್ಟೆಲ್ಲ ನೆನೆಸಿಟ್ಟು ರುಬ್ಕೊಂಡಿದ್ದೆ, ಅದನ್ನ ಇವತ್ತು ಹಾಕ್ತಾಯಿದ್ದೀನಿ. ನೀವೆಲ್ಲ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ರೇಷನ್ ಅಕ್ಕಿ ಮತ್ತು ಮೆಂತ್ಯ ಇವೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಹೋಟೆಲ್ ಸ್ಟೈಲ್ ಬರುತ್ತೆ ಅಂತ ತಿಳ್ಕೊಂಡ್ರಿ. ಆದರೆ ನಾನು ಇವೇನು ಬಳಸ್ದೆ, ಬರೀ ರೇಷನ್ ಅಕ್ಕಿ ಮತ್ತು ಕಡಲೆಬೇಳೆ ಇವೆರಡನ್ನೇ ಬಳಸಿ ನಾನು ದೋಸೆಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲ ದೋಸೆ ಹಾಕಿದೆ. ಇದಕ್ಕೆ ನಾನು ಮನೆಯಲ್ಲೇ ಮಾಡಿದಂಥ ಪುಟಾಣಿ ಖಾರವನ್ನು, ಇದೊಂಥರ ಬೇರೆ ಖಾರ. ನಾವೆಲ್ಲ ಒಣ ಮೆಣಸಿನ್ಕಾಯಿ ಹಾಕಿ ಅದೆಲ್ಲ ಮಿಕ್ಸರಿಗೆ ಹಾಕಿ ಅದೆಲ್ಲ ಖಾರ ಬಳಸ್ತೀವಿ. ಆದರೆ ನಾನಿಲ್ಲೇ ಪುಟಾಣಿ ಹಿಟ್ಟಿನ ಖಾರವನ್ನು ಬಳಸ್ತಾ ಇದ್ದೀನಿ. ಯಾಕಂದ್ರೆ ಇದು ಗರಿ ಗರಿಯಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ದೋಸೆ ಬರ್ತಾಯಿದೆ. ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ. ಸ್ವಲ್ಪ ಆಲೂಗಡ್ಡೆ ಪಲ್ಯ, ಈ ಥರ ಮಾಡಿ ಬಹಳ ಚೆನ್ನಾಗಿ ಬರ್ತವೆ ದೋಸೆ. ನಿಮ್ಗೆ ಚಲೋ ಅಕ್ಕಿ ಬೇಕಂತನಲ್ಲ, ರೇಷನ್ ಅಕ್ಕಿಯಿಂದನೇ ಎರಡು ಐಟಮ್ ಇದ್ದುಗಳನ್ನ ಈ ದೋಸೆ ಮಾಡ್ಬೋದು. ಗರಿ ಗರಿಯಾಗಿ ನೋಡಿ ಫ್ರೆಂಡ್ಸ್, ಕುರುಕುರು ಆಗ್ತಾವು. ಹೋಟೆಲ್ ಸ್ಟೈಲ್ ಒಳಗೆ ಇದೆ. ಬರೀ ಕಡಲೆಬೇಳೆ ಅಷ್ಟೇ ನಾ ಬಳಸಿರೋದು ಇದಕ್ಕೆ. ರಾತ್ರಿ ಎಲ್ಲ ನೀವು ಹೇಗೆ ಅಕ್ಕಿ ಹಿಟ್ಟರ ದೋಸೆ ಹಿಟ್ಟು ರುಬ್ತೀರೋ ಅದೇ ರೀತಿ ಹಿಂದಿನ ದಿನ ಎಲ್ಲ ನೆನೆಸಿಟ್ಟು ರಾತ್ರಿ ರುಬ್ಬಿ ಬೆಳಗ್ಗೆ ಮಾಡ್ಬೋದು. ಇದನ್ನು ನೀವು ಬೆಳಗ್ಗೆ ಇಲ್ಲಾಂದ್ರೂ ಅವತ್ತೇ ನೈಟ್ ರಾತ್ರಿನೇ ಮಾಡ್ಬೋದು. ಬಹಳ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್.